ಕಿಲಾಡಿ ನಟ ಮಡೇನೂರು ಮನು ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯ ಮಡೇನೂರು ಮನು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಅವರ ವಿಚಾರಣೆ ಸಹ ನಡೀತಾ ಇದೆ. ಮಡೇನೂರು ಮನು ಮೊಬೈಲ್ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಮೊಬೈಲ್ನಲ್ಲಿ ಯಾವುದೇ ಸಾಕ್ಷ್ಯಗಳು ಪೊಲೀಸರಿಗೆ ಸಿಕ್ಕಿಲ್ಲ, ಹೀಗಾಗಿ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಕಳೆದ ವಾರ ಅತ್ಯಾಚಾರ ಆಗಿತ್ತು ಅಂತ ಸಂತ್ರಸ್ತೆ ಆರೋಪ ಮಾಡಿದ್ದಾರೆ. ಆದ್ರೆ ಸ್ಥಳದಲ್ಲಿ ಮನು ಇಲ್ಲ ಅನ್ನೋದು ಸಿಡಿಆರ್ ನಲ್ಲಿ ಪತ್ತೆಯಾಗಿದೆ. ಮನು ಮೊಬೈಲ್ ಸಿಡಿಆರ್ ಅನ್ನ ಚೆಕ್ ಮಾಡಿದಾಗ ಸಂತ್ರಸ್ತೆ ಹೇಳಿದಂತಹ ದಿನ ಆ ಸ್ಥಳದಲ್ಲಿ ಮನು ಇರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಅತ್ಯಾಚಾರ ಸ್ಥಳದಲ್ಲಿ ಮನು ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ಸದ್ಯ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ 3 ದಿನಗಳ ಪೊಲೀಸ್ ಕಸ್ಟಡಿ. ಅಂದ್ರೆ 27ನೇ ತಾರೀಕುವರೆಗೂ ಸಹ ಮಡೇನೂರು ಮನು ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ. ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಸಂತ್ರಸ್ತೆ ಏನ್ ಹೇಳಿದ್ರು, ನನ್ನ ಖಾಸಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ ಅವನ ಫೋನ್ ನಲ್ಲಿ ಅಂತ, ಹಾಗಾಗಿ ಫೋನ್ ಚೆಕ್ ಮಾಡಿದ್ದಾರೆ. ಫೋನ್ ನಲ್ಲಿ ಅಂತಹ ಸಾಕ್ಷಿಗಳು ಯಾವೂ ಸಹ ಸಿಕ್ಕಿಲ್ಲ. ಇನ್ನು ಸಂತ್ರಸ್ತೆ ಮಾಡಿದಂತಹ ಆರೋಪ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ನಮ್ಮ ಮನೆಗೆ ಬಂದು ಈ ರೀತಿ ಅತ್ಯಾಚಾರ ಮಾಡಿದ್ದ ಅಂತ ಏನು ದೂರಿದ್ದಾರೆ. ಆದ್ರೆ ಆಕೆ ಹೇಳಿದಂತಹ ದಿನ ಮಡೇನೂರು ಮನು ಆ ಸ್ಥಳದಲ್ಲಿ ಇರ್ಲಿಲ್ಲ ಅಂತ ಸಿಡಿಆರ್ ಹೇಳ್ತಾ ಇದೆ. ಈಗ ಮತ್ತಷ್ಟು ತನಿಖೆಯನ್ನ ತೀವ್ರಗೊಳಿಸಲಾಗ್ತಾ ಇದೆ. ಯಾಕಂದ್ರೆ ಸಂತ್ರಸ್ತೆ ನನ್ನ ಹತ್ರ ಎಲ್ಲಾ ಸಾಕ್ಷ್ಯಗಳು ಸಹ ಇದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹ ಹೇಳಿಕೆಯನ್ನ ನೀಡಿರೋದ್ರಿಂದಾಗಿ ಮತ್ತೆ ಪೊಲೀಸರು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಜೊತೆಗೆ ಮಡೇನೂರು ಮನುವಿನ ಮೊಬೈಲ್ ಅನ್ನ ಈಗ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಮಡೇನೂರು ಮನು ಮೊಬೈಲ್ ನಲ್ಲಿ ಸಾಕ್ಷ್ಯ ಸಿಕ್ಕಿಲ್ಲ. ಸಂತ್ರಸ್ತೆ ಹೇಳದಂತೆ ಅತ್ಯಾಚಾರ ನಡೆದಂತಹ ಜಾಗದಲ್ಲಿ ಅವತ್ತು ಮಡೇನೂರು ಮನು ಹೋಗಿದ್ದಾರೆ ಅನ್ನೋದಕ್ಕೂ ಸಹ ಸಾಕ್ಷಿ ಸಿಕ್ಕಿಲ್ಲ. ಸದ್ಯಕ್ಕೆ ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ? ಖಂಡಿತ ಪ್ರಗತಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಏನು ನಟ ಮಡೇನೂರು ಮನು ಮೇಲೆ ಅತ್ಯಾಚಾರ ಆರೋಪ ಮಾಡಿರ್ತಕ್ಕಂಥ ಸಂತ್ರಸ್ತ ಏನು ಯುವತಿ ಏನಿದೆ ಅವರ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಪಡೆಯಲಾಗಿದೆ. ಮಡೇನೂರು ಮನುವನ್ನ ಬಂಧಿಸಲಾಗಿರ್ತಕ್ಕಂಥದ್ದು. ಮಡೇನೂರು ಮನುನ ಬಂಧಿಸಿ ಆತನ ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಆ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿಸಿದಾಗ ಆ ಮೊಬೈಲ್ ಅಲ್ಲಿ ಯಾವುದೇ ರೀತಿ ಅತ್ಯಾಚಾರ ಬಗ್ಗೆ ಸಾಕ್ಷಿಗಳು ಲಭ್ಯ ಆಗಿಲ್ಲ. ಅದರಲ್ಲಿ ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಯಾವುದು ಕೂಡ ಲಭ್ಯ ಆಗಿಲ್ಲ ಅಂತ ಹೇಳಿ ಪೊಲೀಸ್ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕ್ಷಿ ಕಲೆ ಹಾಕಕ್ಕೆ ಮುಂದಾಗಿರ್ತಕ್ಕಂಥ ಪೊಲೀಸರು ಎಫ್ಎಸ್ಎಲ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮೊಬೈಲ್ ಅನ್ನ ರವಾನೆ ಮಾಡಿದ್ದಾರೆ. ಮುಖ್ಯವಾಗಿ ಈ ಮೊಬೈಲ್ ನಲ್ಲಿ ಇದ್ದಂತಹ ಕೆಲವು ಫೋಟೋಸ್ಗಳು, ವಿಡಿಯೋಗಳನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಎಫ್ಎಸ್ಎಲ್ಗೆ ಆ ಮೊಬೈಲ್ ಅನ್ನ ಮಡೇನೂರು ಮನು ಮೊಬೈಲ್ ಅನ್ನ ರವಾನೆ ಮಾಡಿದ್ದಾರೆ. ಮುಖ್ಯವಾಗಿ ಸಂತ್ರಸ್ತ ಮಹಿಳೆ ಯುವತಿ ಏನು ಆರೋಪ ಮಾಡಿದ್ಲು, ನನ್ನ ಖಾಸಗಿ ವಿಡಿಯೋಗಳನ್ನು ಸಹ ಚಿತ್ರೀಕರಿಸಿದ್ದ, ಫೋಟೋಗಳನ್ನು ತೆಗೆದುಕೊಂಡಿದ್ದ ಅನ್ನೋ ಆರೋಪ ಮಾಡಿದ್ದು. ಹೀಗಾಗಿ ಆ ಮೊಬೈಲ್ ಅನ್ನ ಸೀಸ್ ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಸಾಕ್ಷ್ಯಗಳಾಗಿರ್ಬೋದು, ಫೋಟೋ, ವಿಡಿಯೋ ಲಭ್ಯ ಆಗಿಲ್ಲ. ಹೀಗಾಗಿ ಡಿಲೀಟ್ ಮಾಡಿರೋ ಸಾಧ್ಯತೆ ಇದೆ ಅಂತೇಳಿ ಎಫ್ಎಸ್ಎಲ್ಗೆ ರವಾನೆ ಮಾಡಿರ್ತಾರೆ. ಮತ್ತೊಂದೆಡೆ ಆ ಸಂತ್ರಸ್ತ ಯುವತಿ ಜೊತೆ ಆ ಆರೋಪ ಮಾಡಿದಂತ ಸಂತ್ರಸ್ತ ಯುವತಿ ಹೇಳ್ತಾ ಇರ್ತಕ್ಕಂಥದ್ದು, ಶನಿವಾರನೂ ಸಹ ನನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ ಹೇಳಿ ದೂರಿನಲ್ಲಿ ತಿಳಿಸಿದ್ದಾರೆ. ಆ ದೂರಿನ ಅನ್ವಯ ಈಗಾಗಲೇ ಆ ಸಿಡಿಆರ್ ಅನ್ನ ಪರಿಶೀಲನೆ ಮಾಡಿದಂತ ಪೊಲೀಸರು ಆ ಸ್ಥಳದಲ್ಲಿ, ಒಂದೇ ಸ್ಥಳದಲ್ಲಿ ಮಡೇನೂರು ಮನು ಮತ್ತೆ ಸಂತ್ರಸ್ತ ಯುವತಿ ಇದ್ರ ಅನ್ನೋದ್ರ ಬಗ್ಗೆನೂ ಸಹ ಖಚಿತಪಡಿಸ್ಕೊಳ್ಳೋದಕ್ಕೆ ಸಿಡಿಆರ್ ಅನ್ನ ಮತ್ತೆ ಲೊಕೇಶನ್ ಅನ್ನ ಟ್ರೇಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮಡೇನೂರು ಮನು ಆ ಶನಿವಾರ ನಡೆದಂತ ಯುವತಿ ಆರೋಪ ಮಾಡಿದಂತೆ ಶನಿವಾರ ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು ಸಿಡಿಆರ್ ಮತ್ತೆ ಲೊಕೇಶನ್ ಟ್ರ್ಯಾಕ್ ಮಾಡಿದ ಸಂದರ್ಭದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಆ ಪೊಲೀಸರು ನಾನಾ ಆಂಗಲ್ ನಲ್ಲಿ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಆ ಸಿಡಿಆರ್ ಆಗಿರ್ಬೋದು, ಟೆಕ್ನಿಕಲ್ ಅನಾಲಿಸಿಸ್ ಆಗಿರ್ಬೋದು, ಫೋಟೋ ವಿಡಿಯೋಗಳಾಗಿರ್ಬೋದು, ಯುವತಿ ಕೊಟ್ಟಂತ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಿಸಿದಂತೆ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗುತ್ತೆ. ಆರೋಪವನ್ನ ಸಾಬೀತು ಮಾಡೋದಕ್ಕೆ, ಅತ್ಯಾಚಾರ ಆರೋಪವನ್ನ ಮೆಡಿಕಲ್ ಟೆಸ್ಟ್ ಆಗಬೇಕಾಗುತ್ತೆ, ಫೋಟೋಗಳಾಗಿರ್ಬೋದು, ಮತ್ತೆ ಅವರ ಆ ಸ್ಪಾಟ್ ಅಲ್ಲಿ ಇದ್ರಾ ಇಲ್ವಾ ಅನ್ನೋದು ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಟೆಕ್ನಿಕಲ್ ಅನಾಲಿಸಿಸ್ ಆಧಾರದ ಮೇಲೆ ಪರಿಶೀಲನೆ ನಡೆಸಿದಾಗ, ಅಂದ್ರೆ ಸಿಡಿಆರ್ ಮತ್ತೆ ಆತನ ಲೊಕೇಶನ್ ನ ಟ್ರೇಸ್ ಮಾಡಿದ ಸಂದರ್ಭದಲ್ಲಿ ಶನಿವಾರ ದಿನ ಅತ್ಯಾಚಾರ ಆರೋಪ ಮಾಡಿರ್ತಕ್ಕಂಥ ಯುವತಿ ಆ ಪ್ಲೇಸ್ ನಲ್ಲೇ ಸಹ ಆ ಮಡೇನೂರು ಮನು ಇರ್ಲಿಲ್ಲ ಅನ್ನೋದು ಖಚಿತ ಆಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಂತ್ರಸ್ತ ಯುವತಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಈಗ ಖಚಿತ ಆಗಿರ್ತಕ್ಕಂಥ
ಇರ್ತಕ್ಕಂಥದ್ದು. ಈ ನಡುವೆ FSLಗೆ ಮೊಬೈಲ್ ರವಾನೆ ಮಾಡಿದ್ದಾರೆ, ಮತ್ತೆ ಎಲ್ಲ ಆಂಗಲ್ನಲ್ಲೂ ಸಹ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೆ ಮಡನೂರ್ ಮನು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿದ ಸಂದರ್ಭದಲ್ಲಿ ಆಕೆ ಪರಿಚಯ ಇದೆ ಹೊರತು ನಾನು ಮದುವೆ ಆಗಿಲ್ಲ, ತಾಳಿ ಕಟ್ಟಿಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾನೆ. ಅಲ್ಲದೆ ನನ್ನ ಬೆಳೀತಾ ಇದ್ದೀನಿ, ನನ್ನನ್ನ ಏನು ಫಿಲಮ್ ಕೂಡ ರಿಲೀಸ್ ಆಗ್ತಾ ಇತ್ತು, ಹೀಗಾಗಿ ಆಕೆಯ ತಲೆ ಕೆಡಿಸಿ ಯಾರೋ ಬೇರೆಯವರು ನನ್ನ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟು ಮತ್ತೆ ಆಕೆಯನ್ನ ಪ್ರಚೋದನೆಗೊಳಿಸಿ ಕಂಪ್ಲೇಂಟ್ ಅನ್ನ ದಾಖಲಿಸಿದ್ದಾರೆ. ಹೀಗಾಗಿ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ಸುಳ್ಳು ಅಂತೇಳಿ ಆತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಮತ್ತೆ ವಿಡಿಯೋನ ರಿಲೀಸ್ ಮಾಡಿದ್ದ. ಆತ ಬಂಧನ ಆದ ನಂತರ ಆತ ಕೂಡ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾನೆ, ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದಿದ್ದಾರೆ. ಏನು ಹಾಸನ, ಬೆಂಗಳೂರು ಸೇರಿದಂತೆ ಹಲವೆಡೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹೀಗಾಗಿ ಆ ಕಸ್ಟಡಿಗೆ ತಡೆದು ಮಡನೂರ್ ಮನುವನ್ನ ಮಾಲ್ಜರ್ಗೆ ಇವತ್ತು ಕರ್ಕೊಂಡು ಹೋಗೋ ಸಾಧ್ಯತೆ ಇರತಕ್ಕಂಥದ್ದು. ಪ್ರಗತಿ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.